ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಕೊಟ್ಟು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ನೋಡಾದಮೇಲೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೀವು ಇವಾಗ ನೋಡ್ತಾ ಇರೋ ವಿಡಿಯೋ ಬಂದು ನಾರ್ಮಲ್ ನಮ್ಮ ಕೊಟ್ಟಿಗೆಯ ರೊಟೀನ್ ವಿಡಿಯೋ ಆಗಿರುತ್ತೆ, ನಮ್ಮ ಹಳ್ಳಿಕಾರನ ವಿಡಿಯೋ ಆಗಿರುತ್ತೆ. ಜೊತೆಗೆ ನನ್ನ ಮಗ ಸ್ವಲ್ಪ ಕೊಟ್ಟಿಗೆ ಕೆಲಸ ಮಾಡ್ತೀನಿ ಅಂತ ಮಾಡ್ತಾ ಇದ್ದೆ. ದಯವಿಟ್ಟು ಯಾರು ಇದಕ್ಕೆ ಅಯ್ಯೋ ಮಗುಕೆಲ್ಲ ಕೆಲಸ ಮಾಡಿಸ್ತಿದ್ದೀರಾ ಅಂತೆಲ್ಲ ಹೇಳಬೇಡಿ. ನಮ್ಮ ಹಳ್ಳಿ ಕಡೆ ಹೀಗೆ ಚಿಕ್ಕ ಮಕ್ಕಳು ಎಲ್ಲ ಕೆಲಸನೂ ಚಿಕ್ಕ ವಯಸ್ಸಿಂದನೇ ಕಲಿಬೇಕು. ಆದ್ದರಿಂದ ಒಂದು ಸಣ್ಣ ಟ್ರೈನಿಂಗ್ ಅಷ್ಟೇ ಇದು. ಎಲ್ಲ ಕೆಲಸನೂ ಕಲಿಬೇಕು ಮಕ್ಕಳು. ಅವನೇ ನಮ್ಮ ಮಗ ತೊಪ್ಪೆ ಸುರಿತೀನಿ ಅಮ್ಮ ಅಂದ್ಬಿಟ್ಟು ಸುರಿತಾ ಅವನೇ. ನಮ್ಮ ಹಳ್ಳಿ ಕಡೆ ಹೀಗೆ ನೀನು ಎಷ್ಟಾದರೂ ಹೊರಗಡೆ ಸ್ಟೈಲ್ ಮಾಡು, ನಮ್ಮ ಕೊಟ್ಟಿಗೆ ಕೆಲಸ ದನ ಕರ ಅಂತ ಬಂದಾಗ ಯಾವುದೇ ಅಸಹ್ಯ ಪಡ್ಕೊಳ್ದೆ ಎಲ್ಲ ಕೆಲಸನೂ ಕಲ್ತಿರಬೇಕು, ಎಲ್ಲ ಕೆಲಸನೂ ಮಾಡಬೇಕು. ಅದೇ ರೀತಿ ಚಿಕ್ಕ ವಯಸ್ಸಿಂದನೇ ನನ್ನ ಮಕ್ಳುಗಳಿಗೆ ನಮ್ಮ ಹಳ್ಳಿ ಕಡೆ ನೀರು ತೋರಿಸೋದು, ತೊಪ್ಪೆ ಸುರಿಯೋದು, ಹುಲ್ಲು ಹಾಕೋದನ್ನು ಅಭ್ಯಾಸ ಮಾಡಿಸ್ತಾರೆ. ನನ್ನ ಮಗ ಕಲ್ತ್ಕೊಳ್ಳಿ ಅಂತ ಅಲ್ಲ, ಎಲ್ಲ ಕೆಲಸ ಮಾಡೋದಕ್ಕೆ ಬರಲಿ ಅನ್ನೋದಕ್ಕೋಸ್ಕರ ಈ ಟ್ರೈನಿಂಗ್. ಸಾಕು ಬಿಡು ಚಿನ್ನು, ಸಾಕು ಬಂಗಾರಿ. ಸದ್ಯಕ್ಕೆ ನಮ್ಮ ಮನೇಲಿರೋ ವ್ಯೂ ಒಂದು ಸ್ಮಾಲ್ ವಿಡಿಯೋ. ಉಪಕಾರವ ಮಾಡಲ್ಲ. ಹಂಗೆ ನೋಡಿದ್ರೆ ಈ ವಿಡಿಯೋ ಒಂದು ವಾರ 15 ದಿನದ ಹಳೆ ವಿಡಿಯೋ ಆಗಿರುತ್ತೆ. ವಿಡಿಯೋ ನೋಡೋರು ಎಷ್ಟಲ್ಲೂ ಎಷ್ಟು ಬೆಲೆ ದನ ಕೊಡ್ತೀರಾ ಅಂತ ಕೇಳಿದ್ರೆ ಇಲ್ಲ, ಈ ದನ ಆಲ್ರೆಡಿ ಸೇಲ್ ಆಗೋಗಿದೆ. ಈ ದನನ ತುಂಬ ಫೇಮಸ್ ವ್ಯಕ್ತಿಯೊಬ್ಬರು ತೊಗೊಂಡು ಹೋಗಿದ್ದಾರೆ. ಅದು ಯಾವ ರೀತಿ ವ್ಯಾಪಾರ ಆಯಿತು, ಹೇಗೆ ತೊಗೊಂಡ್ರು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಬಟ್ ಬೇರೆ ದನಗಳಿವೆ ಇವಾಗ. ಇದು ಸಂಜೆ ಟೈಮ್ ಆಗಿತ್ತು. ನಾನು 2 ದಿನದ ವೀಡಿಯೋನ ಒಂದೇ ಸಲ ಮಾಡಿ ಹಾಕಿದ್ದೀನಿ. ಒಂದು ದಿನ ನಾವು ಹೋಗಿದ್ವಿ, ಇನ್ನೊಂದು ದಿನ ನನ್ನ ತಮ್ಮ ದನಗಳಿಗೆ ನೀರು ತೋರಿಸೋದು, ತಿಂಡಿ ಕೊಡೋದು, ಆ ವಿಡಿಯೋನು ಕೂಡ ಇದ್ರ ಜೊತೆಗೆ ಜಾಯಿಂಟ್ ಮಾಡಿದ್ದೀನಿ. ನಮ್ಮ ಕಡೆ ಕೊಟ್ಟಿಗೆ ಕೆಲಸ ಅಂತಂದರೆ ಈ ರೀತಿಯೇ ಇರುತ್ತೆ. ಬೆಳಗ್ಗೆ ಸಂಜೆ ಒಂದಷ್ಟು ಟೈಮ್ನ ಕೊಟ್ಟಿಗೆ ಕೆಲಸಕ್ಕೆ ಅಂತಲೇ ನಾವು ಮೀಸಲಿಡ್ತೀವಿ. ಕೆಲವ್ರು ಅನ್ಕೋಬೋದು ವೀಡಿಯೋಗೆ ಸಲುವಾಗಿ ದನಗಳ ಹತ್ರ ಇರೋದು, ಕೊಟ್ಟಿಗೆ ಹತ್ರ ಹೋಗೋದು ಮಾಡ್ತಾಳೆ, ಇವೆಲ್ಲ ಇವಾಗ ಬಂದಿರೋದು ಅಂತ. ಇಲ್ಲ, ನಾವು ಚಿಕ್ಕ ವಯಸ್ಸಿಂದನೂ ದನಗಳ ಜೊತೆ ಒಡನಾಟ ಇದೆ. ನಮ್ಮ ಅಪ್ಪನ ಜೊತೆಗೆ ತುಂಬ ಜಾತ್ರೆಗಳನ್ನ ಅಟೆಂಡ್ ಮಾಡಿದ್ದೀವಿ ಚಿಕ್ಕ ವಯಸ್ಸಿಂದನೂ. ಏನಂತಂದರೆ ಈ ಹಳ್ಳಿಕಾರ್ ಎತ್ತುಗಳಿಂದ ನನ್ನ ಚಾನಲ್ ಬೆಳೆದಿರೋದು. ನನ್ನ ಚಾನಲ್ ಜಾಸ್ತಿ ಓಡೋದು ಈ ಹಳ್ಳಿಕಾರ್ ಎತ್ತುಗಳನ್ನ ವೀಡಿಯೋಸ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ವೀಡಿಯೋನ ಹಳ್ಳಿಕಾರ್ ಎತ್ತುಗಳದೇ ನಾನು ಮಾಡ್ತೀನಿ. ನನ್ನ ಮಗ ಹುಡಿಕೊಂಡು ತಡಿಕೊಂಡು ಇನ್ನೂ ತೊಪ್ಪೆನ ತುಂಬಾಕ್ತಾ ಇದ್ದ. ಇದೇ ಫಸ್ಟು, ಅವನು ಅದೇ ಲಾಸ್ಟ್. ನಾವು ಮತ್ತೆ ಕೆಲಸ ಮಾಡಿಸಿಲ್ಲ. ಈ ನೆಕ್ಸ್ಟ್ ಒಂದಿನ ಹಿಂಗೆ ತೊಪ್ಪೆಗೆ ಹೊರಕಪ್ಪ ಅಂತಂದಾಗ ಅಯ್ಯೋ ಸಿಟಿಯವ್ರ ಥರ ಅಥವಾ ಅಯ್ಯೋ ಸ್ಮೆಲ್ಲು ಅಸಹ್ಯ ಪಡ್ಕೋಬಾರ್ದು ಅಂತ ಅಭ್ಯಾಸ ಇರಲಿ ಅನ್ನೋದಕ್ಕೋಸ್ಕರ ನಾನು ತುಂಬ ದಿನದಿಂದ ಹೇಳ್ತಿದ್ದೆ ಹೋಗಿ ಕೊಟ್ಟಿಗೆ ತೊಪ್ಪೆ ಸುರಿ ಕೆಲಸ ಮಾಡು ಅಂತ. ಅದನ್ನು ಜಸ್ಟ್ ಸಣ್ಣದಾಗಿ ಮಾಡ್ದೆ ಅವನು ಅಷ್ಟೇ. ಎಷ್ಟಲ್ಲೋ ದನ? 4. ಎಷ್ಟು ದುಡ್ಡು? ಬಸಪ್ಪ ಅಲ್ಲ ದನ. ದನ ದನ. ಸಾಕು ಬಿಡವ. ಏಯ್ ಸಾಕು ಸುಮ್ನಿರ್ಚಿನೋ. ಇವಳು ತೋರಿಸ್ತಾವಳು, ಇವಳು ಮಾರಾಣಿ ಇವಳು. ಇವು ಕಬ್ಬು ಹೊಡಿಯಕ್ಕೆ ಬಂದಿರೋದು. ನನ್ನ ತಮ್ಮ ಕೆಲಸದಿಂದ ಬಂದು ಕೊಟ್ಟಿಗೆ ಕೆಲಸನ ಮಾಡ್ತಾಯಿದ್ದ. ಅದಕ್ಕೆ ನಾನು ಅದನ್ನು ಕೂಡ ನನ್ನ ವೀಡಿಯೋನ ಮಾಡಿಕೊಂಡೆ. ನಾವು ದನ ಸಾಕಿದ್ದೀವಿ ಅಂತಂತಂದರೆ ನಮ್ಮ ವರ್ಕ್ ಬೇರೆ ಏನೇ ಇರಲಿ ಅದನ್ನು ಮುಗಿಸ್ಕೊಂಡು ಬಂದು ನಾವು ಕೊಟ್ಟಿಗೆ ಕೆಲಸವನ್ನು ಮಾಡ್ತೀವಿ. ಬೆಳಗ್ಗೆ ಒಂದಷ್ಟೊತ್ತು
ಕೊಟ್ಟಿಗೆ ಕೆಲಸ ಇರುತ್ತೆ, ಮಧ್ಯೆ ಅವಾಗವಾಗ ನೀರು ಕುಡಿಸೋದಿರುತ್ತೆ, ಮತ್ತು ಸಂಜೆ ಅದಕ್ಕೆ ತಿಂಡಿ ಕೊಟ್ಟು ನೀರು ತೋರಿಸೋದು. ಕಾಲುವೆಲಿ ನೀರು ಬರ್ತಿದ್ರೆ ಕಾಲುವೆ ಕೊಡ್ಕೊಂಡು ಹೋಗ್ತೀವಿ, ಕಾಲುವೆಲಿ ನೀರಿಲ್ಲ ಅಂತಂದರೆ ತೊಟ್ಟಿಯಲ್ಲಿ ನೀರು ಕುಡಿಸ್ತೀವಿ. ಸದ್ಯಕ್ಕೆ ನೀರು ತಪ್ಪಾಕ್ಬಿಟ್ಟಿದ್ರು, ಆವಾಗ ನೀರು ಬರ್ತಾ ಇರಲಿಲ್ಲ, ಅದಕ್ಕೆ ಇಲ್ಲಿ ತೊಟ್ಟಿಲಿ ನೀರು ಬಿಟ್ಟು ನೀರನ್ನ ಕುಡಿಸ್ತೀವಿ. ಫಸ್ಟು ಇರೋ ತೊಪ್ಪೆಲ್ಲ ತಗೊಂಡೋಗಿ ಎದುರುಗಡೆನೇ ಇರೋ ತಿಪ್ಪೆಗೆ ಸುರಿದ, ಆಮೇಲೆ ನೀರು ತೋರಿಸ್ದ, ಆಮೇಲೆ ತಿಂಡಿ ಕೊಟ್ಟ. ಅದು ಒಂದೊಂದಾಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ, ನೀವು ಕೂಡ ನೋಡಿ. ಹಾಕಾದ್ಮೇಲೆ ನಾನೇ ಇಟ್ಕೊಂಡಿವ್ನಿ ಅವ. ಏನಂತ ಹೊಸಳ್ಳಿಯವ್ರು ಯಾರು? ಸೈಡ್ ಬಾ. ಎಷ್ಟು ಆವಾಗದ್ ನೋಡು. ಕುಡ್ದಾಯ್ತು ಕಲ. ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಲಕ್ಷ ಸಂಬಳ ತಗೊಳ್ಳೋದಕ್ಕಿಂತೇನು ಕಮ್ಮಿ ಇಲ್ಲ ಈ ರೀತಿ ಲಕ್ಷ ಬೆಲೆ ಬಾಳೋ ಹಳ್ಳಿ ಕಾರ್ಗಳನ್ನ ಕಟ್ಟಾಕಿ ಅವುಗಳನ್ನ ಸೇವೆ ಮಾಡೋದು. ಇದಾಗಿತ್ತು ನಮ್ಮ ಹಳ್ಳಿಕಾರ್ ಹಾಗೂ ನಮ್ಮ ಕೊಟ್ಟಿಗೆಯ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಬರ್ತೀನಿ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಅಂತ ಹೇಳ್ತಾ ಬಾಯ್ ಬಾಯ್.